ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ ಗೊತ್ತಾ? ನಮ್ಮ ಹುಡುಗಿರು ಆಲ್ರೆಡಿ ಕಲಿತಾಗಿದೆ. ಫ್ಯಾಷನ್ ಡಿಸೈನ್ ಕ್ಲಾಸ್ ಅದು ಕಂಪ್ಲೀಟ್ ಆಗ್ತಾ ಇದೆ. ನೆಕ್ಸ್ಟ್ ಅವ್ರು ಏನು ಮಾಡಬೇಕು? ಮನೆಗೆ ಹೋಗ್ಬೇಕು, ಚಿಕ್ಕದಾಗೊಂದು ಬೋರ್ಡ್ ಹಾಕೋಬೇಕು, ಬಿಸ್ನೆಸ್ನ ಶುರು ಮಾಡಬೇಕು ಅಲ್ವಾ? ಬಿಸ್ನೆಸ್ ಶುರು ಮಾಡಿದಾಗ ಏನಾಗುತ್ತೆ, ಕಸ್ಟಮರ್ಗಳು ಬರ್ತಾರೆ. ಅವ್ರು ಹೆಂಗೆ ಅಟೆಂಡ್ ಮಾಡಬೇಕು? ಅವ್ರಿಗೆ ಧೈರ್ಯ ಬರಬೇಕು. ಅವ್ರು ಹೇಗೆ ಕ್ವಶನ್ಗಳು ಕೇಳ್ತಾರೆ ಅನ್ನೋದನ್ನ ಇಲ್ಲಿ ಮಾಡಿ ತೋರಿಸ್ತಾ ಇದ್ವಿ. ಇವ್ರು ಹೆಂಗೆ ಅಟೆಂಡ್ ಮಾಡ್ತಾರೆ, ಅದು ಸರಿನಾ ತಪ್ಪಾ ಅನ್ನೋದು ಕೂಡ ನಾನು ಆಮೇಲೆ ಹೇಳ್ಕೊಡ್ತೀನಿ. ಫಸ್ಟ್ ಮಾಡಲಿ, ಲಾಸ್ಟಲ್ಲಿ ಹೇಳ್ತೀನಿ ಅವ್ರಿಗೆ ಕ್ವಾಲಿಟಿ ಏನು ಬೇಕು, ಟೈಲರ್ ಆಗಿರೋಕ್ಕೆ ಫಸ್ಟ್ ಕ್ವಾಲಿಟಿ ಏನು ಬೇಕು ಅಂತ ಇದು ಮುಗಿದ ಮೇಲೆ ನಾನು ಲೈವ್ ಬಂದು ಹೇಳ್ತೀನಿ. ಓಕೆನಾ? ಫಸ್ಟು ಪವಿತ್ರ ಆ್ಯಂಡ್ ಗೀತಾ. ಓಕೆ, ಇವಾಗ ನಮ್ಮ ಕಸ್ಟಮರ್ ಆಗಿ ಗೀತಾ ಬರ್ತಾ ಇದ್ದಾರೆ. ಓನರ್ ಆಗಿ ನಮ್ಮ ಪವಿತ್ರ ಫ್ಯಾಷನ್ ಡಿಸೈನ್ ಕಂಪ್ಲೀಟ್ ಆಗಿದೆ. ಈಗ ಅವ್ರ ಹತ್ರ ಬರಬೇಕು. ಮಾತಲ್ಲ ಇದೊಂದು ಬ್ಲೌಸ್ ಹೊಲ್ಕೊಟ್ಬಿಟ್ಟಿತ್ತು. ಎಷ್ಟಾಗುತ್ತೆ ನಿಮ್ಗೆ ಯಾವ ಥರ ಡಿಸೈನ್ ಬೇಕು? ಮಾಮೂಲಿ ಬ್ಲೌಸ್, ಮಾಮೂಲಿ ಬ್ಯಾಕ್ ಸೈಡ್ ವಿ ನೆಕ್. ಹೌದಾ? 450 ಜಾಸ್ತಿ ಆಗಿದೆ. ಜಾಸ್ತಿ ಏನಿಲ್ಲ, ಅಷ್ಟೇ ಬರುತ್ತೆ. ಇಲ್ಲ, ಬೇರೆ ಕಡೆ ಎಲ್ಲ ನಾವು ಹೊಲಿಸಿದ್ವಿ. 350 ತೊಗೊಂಡಿದ್ದಾರೆ. ಬೇರೆ ಕಡೆ ಅವ್ರ ಹತ್ರ ಬಂದಿರೋದು ಬೇರೆ ಥರ ಇರುತ್ತೆ, ನಮ್ಮ ಹತ್ರ ಬೇರೆ ಇರ್ತದೆ. ನಾವು ಕಡಿಮೆ ಮಾಡ್ಕೊಂಡು ಇಲ್ಲ ಇಲ್ಲ ಇಲ್ಲ, ಅಷ್ಟೇ ಇರುತ್ತೆ. ಬರುತ್ತೆ ಕಡಿಮೆ. ಓಕೆ, ಇದು ನಂದು ವರ್ಕ್ ಕೊಡಿ. ನನಗೆ 3 ಡೇಸ್ ಓಕೆ, ನೆಕ್ಸ್ಟ್ ಇವಾಗ ರೆಡಿ ಆಗಿದೆ. ಮತ್ತೆ ಬಂದು ಕಲೆಕ್ಟ್ ಮಾಡ್ಕೋ. ಬೇರೆ ಬ್ಲೌಸ್ ಕೊಡಿ. ಅಲ್ಲ, ಇದನ್ನ ಫಸ್ಟ್ ಕಲೆಕ್ಟ್ ಮಾಡ್ಕೋ. ಹಾಕೊಂಡು ನೋಡಿ, ಇಲ್ಲೇ ಹಾಕೊಂಡು ನೋಡಿ ಅಂತಾರೆ. ಬ್ಲೌಸ್ ರೆಡಿ ಆಗಿ ಕೊಟ್ಟಿರೋದೇ ಕಲರ್. ಪರವಾಗಿಲ್ಲ, ಇಲ್ಲ ಸುಮ್ಮನೆ ನಾನು ಟೆಸ್ಟ್ ಮಾಡ್ತಿರೋದಲ್ವಾ. ಓಕೆ ಮೇಡಮ್, ನಾನು ಕೊಟ್ಟಿದ್ದು ಬ್ಲೌಸ್ ಆಗಿದೆಯಾ? ಹಾಕಿದ್ದೀನಿ, ಹಾಕೊಂಡು ನೋಡಿ. ಆ ಕಡೆ ಸುಮ್ಮನೆ ತುಂಬ ಚೆನ್ನಾಗಿ ಬಂದಿದೆಯಲ್ಲ ಮೇಡಮ್? ಇಲ್ಲಿ ಚೆನ್ನಾಗಿದೆ ಮೇಡಮ್. ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಇಲ್ಲಿ ಸ್ವಲ್ಪ ಕಡಿಮೆ ಇದೆ. ಮತ್ತೆ ಇಲ್ಲಿ ಜಾಸ್ತಿ ಇದೆ. ನೋಡಿದ್ರೆ amount ಜಾಸ್ತಿ ಇಟ್ಟಿದ್ದೀರಾ. ಅಮೌಂಟ್ ಜಾಸ್ತಿ ಇರುತ್ತೆ, ಅದು ಹೊಲಿಯೋದ್ರ ಮೇಲೆ ನಾವು ತಗೊಂತೀವಿ ಮೇಡಮ್. ಈ ತರ ಹೊಲಿದ್ರೆ 450 ಯಾರು ಇಲ್ಲ, ಕೊಡ್ತಾರೆ? ಏನು ಮಿಸ್ಟೇಕ್ ಇಲ್ಲ, ಕರೆಕ್ಟ್ ಇದೆ ಮೇಡಮ್. ಇಲ್ಲ ಏನಾಗಿದ್ಯಮ್ಮ ಬ್ಲೌಸು? ಪೈಪಿಂಗ್ ಕರೆಕ್ಟಾಗಿ ಕೊಟ್ಟಿಲ್ಲ ಮೇಡಮ್. ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಎಲ್ಲಿದೆ ಪೈಪಿಂಗು? ತಗೊಳ್ಳಿ, ಥ್ರೆಡ್ ಪೈಪಿಂಗ್ ಹಾಕಿರೋದು. ಸಣ್ಣ ದಪ್ಪ ಎಲ್ಲಿ ಬರುತ್ತೆ? ಇದೆಯಲ್ಲ, ಕರೆಕ್ಟಾಗಿ ಓದಿದಾರಲ್ಲ ನಮ್ಮ ಹುಡುಗಿ. ಇಲ್ಲ, ತಮಾಷೆಗೆ ತಗೊಂಡಿದ್ದು. ಇಲ್ಲ, ವೆಯ್ಟ್, ಇದನ್ನ ನಾನು ಹೇಳಲೇಬೇಕು. ಇಲ್ಲಿಗಿಂತ 1 ವರ್ಷದಿಂದ ನಾನು ಬೇರೆ ಶಾಪಲ್ಲಿತ್ತು. ಹೇಳಿದ್ದೆ, ತುಂಬ ಸಲ ಹೇಳಿದ್ದೆ. ಇದಕ್ಕೆ ನಾನು ಈಗ ನೆನಪಾಗಿ ಎದ್ದು ಬಂದಿದ್ದು. ನಾನು ಆಲ್ಮೋಸ್ಟ್ ನನ್ನ ಬ್ಲೌಸ್ ನನ್ನ 3% ಸರಿ ಇರುತ್ತೆ. ಈ ಸಣ್ಣ ಪುಟ್ಟ ಹೋದ್ರೆ ಅಳತೆ ಬ್ಲೌಸ್ ಇಟ್ಕೊಂಡು ಅವರು ಬಾಡಿ ಅಳತೆ ಕೊಡ್ದಂಗೆ ಮಾಡಿದಾಗ ಲೂಸ್ ಟೈಟ್ ಆಗುತ್ತೆ. ಒಂದು ಸ್ಟಿಚ್ ಹಾಕಿದ್ರೆ ಸರಿ ಹೋಗಿರುತ್ತೆ. ಅವಮ್ಮ ಕೊಟ್ಟು ತುಂಬ ದಿನ ಆಗಿತ್ತು. ಅರ್ಜೆಂಟ್ ನನ್ನ ಮದುವೆಗೆ ಹೋಗ್ಬೇಕು, ಬ್ಲೌಸ್ ಕೊಡಿ. ಇಲ್ಲ, ಮದುವೆ ಕಾರಲ್ಲಿ ಬಂದ್ಬಿಟ್ಟಿದ್ದಾರೆ, ಬ್ಲೌಸ್ ಕೊಡಿ ಇದ್ರು, ಹೊಲ್ದಿಟ್ಟಿದೆ. ನಾನು ಅಮೌಂಟ್ ಕೊಡದೆ ಯಾರಿಗೂ ಕೊಡಲ್ಲ. ಅದು ಎಲ್ಲರೂ ಕಲಿಬೇಕು. ಫಸ್ಟು ಇದನ್ನು ಕೇಳ್ಕೊಳ್ಳಿ. ನಿಮ್ಮ ಕಸ್ಟಮರ್ಗಳು ಬಂದಾಗ ಅಡ್ವಾನ್ಸ್ ತಗೊಳ್ಳಿ. ಕಡಿಮೆ ಅಂದರೆ 100 ರೂಪಾಯಿ ಆದರೂ ಅಡ್ವಾನ್ಸ್ ತಗೊಳ್ಳಿ. ಅಡ್ವಾನ್ಸ್ ಬರ್ಕೊಂಡಾದ್ಮೇಲೆ 100 ರೂಪಾಯಿ ಅಡ್ವಾನ್ಸ್ ಕೊಡಿದ್ರೆ ತಂದಿಲ್ಲ, ನಾಳೆ ಫೋನ್. ಇವತ್ತು ಎಲ್ಲರ ಹತ್ರ ಫೋನ್ ಪೇ ಇರುತ್ತೆ. ಇಲ್ಲ, 50 ರೂಪಾಯಿ 100 ರೂಪಾಯಿ ಅಂತ ಕೊಡಲೇಬೇಕಮ್ಮ. ನಮ್ಮದು ಏನು ಇದು ಲೈನಿಂಗ್ ತೊಗೋಬೇಕು, ಥ್ರೆಡ್ ತೊಗೋಬೇಕು, ಅದೆಲ್ಲ ಇರುತ್ತೆ. ಕೆಲವು ಕ್ಲೋಸ್ ಇರೋ ಹಾಕೊಂಡು ಹೊಲಿಯಮ್ಮ ಕೊಡ್ತೀನಿ ಅಂತ ಹೇಳಿ ಹೊಲಿಸ್ಕೊಳ್ತಾರೆ. ಇಸ್ಕೊಂಡು ಹೋಗಿ ನೀವು ದುಡ್ಡು ಕೊಟ್ಟು ಎಲ್ಲ ಖರ್ಚು ಮಾಡಿ ಹೋದ್ರೂ ದುಡ್ಡು ಬಂದಿರಲ್ಲ ನಿಮಗೆ. ಯಾವತ್ತೋ ಒಂದಿನ ಕೊಡ್ತಾರೆ. ಹಾಗಾಗಿ ಅಡ್ವಾನ್ಸ್ ತೊಗೋಬೇಕು. ನಾನು 100 ರೂಪಾಯಿ ಅಂತೂ ಅಡ್ವಾನ್ಸ್ ತೊಗೊಂಡಿದ್ರು. ಕೊಡ್ಬೇಕಾದ್ರೆ ಕೆಳಗಡೆ ಇದ್ದಾರೆ, ನಮ್ಮ ಮಗಳನ್ನ ಕಳಿಸಿದ್ರು ತೊಗೊಂಡು ಹೋಗೋಕ್ಕೆ. ಆದರೆ ಅವ್ರೇನು ಮಾಡಿ ನಮ್ಮ ಅಮ್ಮ ಆಮೇಲೆ ಬಂದು ಕೊಡ್ತಾರಂತೆ. ಇಲ್ಲ, 4 ಬ್ಲೌಸು ನಾನು ಕೊಡಲ್ಲ, ಅಮೌಂಟ್ ಕೊಡಿ ತೊಗೊಂಡು. ಅದು ರೂಲ್ಸ್, ಅದು ಎಲ್ಲರೂ ಮಾಡಬೇಕು. ಅವನೇ ಕ್ಲೋಸ್ ಫ್ರೆಂಡ್ ಸರ್ಕಲ್ ಇದ್ದಾಗ ಒಂಚೂರು ಎಕ್ಸ್ಕ್ಯೂಸ್ ಕೊಡಿ, ತಪ್ಪೇನಿಲ್ಲ. ಅವ್ರು ಯಾವತ್ತಿದ್ರೂ ಬದಲೇ ಬಿಡ್ತಾರೆ. ಗೊತ್ತಿಲ್ಲದವ್ರು ಬಂದಾಗ ಆದಷ್ಟು ಅಮೌಂಟ್ ಇಸ್ಕೊಂಡು ಕೊಡಿ. ಓಕೆನಾ? ಅವಾಗ ಅಮೌಂಟ್ ಇಸ್ಕೊಂಡು ಕೊಡಲ್ಲ ಅನ್ನಲ್ಲ. ಆ ಎಮ್ಮನ್ ಕೋಪ ಬಂದ್ಬಿಡ್ತು. ಕೋಪ ಬಂದು 2 ಬ್ಲೌಸ್ಗೆ ಅಮೌಂಟ್ ಕೊಟ್ಟು 2 ಬ್ಲೌಸ್ ಮಾತ್ರ ಇಸ್ಕೊಂಡ್ರು. 2 ಬ್ಲೌಸ್ ಪೆಂಡಿಂಗ್ ಇಟ್ಟರು. ಇನ್ನು ಮತ್ತೆ ಮದುವೆ ಮುಗಿಸ್ಕೊಂಡು ಆ ಕಡೆಯಿಂದ ಬಂದ ಕಾರ್ ನಿಲ್ಲಿಸ್ಬಿಟ್ಟು ಹಾಕ್ಕೊಂಡಿದ್ದಾರೆ. ಬೇಕು ಅಂತ ಫುಲ್ಲಿಗೆ ಇಟ್ಕೊಂಡ್ಬಂದಿದ್ದಾರೆ. ಹೇಳ್ಕೊಂಡು ಬಂದ್ಬಿಟ್ಟು ನಂದು ಕ್ಲಾಸ್ ನಡೀತಾ ಇದೆ. ಸೀದಾ ಎಮ್ಮ ಡೋರಿಂದ ಬಂದ್ಬಿಟ್ಟು ಏನ್ರಿ ಹಿಂಗ ಹೊಲಿಯೋದು ಅಂತ ಜೋರು ಮಾಡ್ಕೊಂಡು ಬಂದು. ಯಾಕೆ? ನಾನು ದುಡ್ಡು ಇಸ್ಕೊಂಡಿದ್ದು ಕೇಳಿದ್ದೆ. ಆ ಸಿಟ್ಟು ಅವ್ರಿಗಿತ್ತು. ಕ್ಲಾಸ್ ಟೈಮಲ್ಲಿ ಹೋದ್ರೆ ಮೇಡಮ್ ಅವರು ನಾನು ಯಾಕೆ, ನನಗೆ ನನ್ನ ಕಟಿಂಗ್ ಮೇಲೆ ಧೈರ್ಯ ಇದೆ, ಸ್ಟಿಚಿಂಗ್ ಮೇಲೆ ಧೈರ್ಯ ಇದೆ. ಅಮ್ಮಮ್ಮ ಅಂದರೆ ಸೈಡ್ ಫಿಟ್ಟಿಂಗಲ್ಲಿ ಲೂಸ್ ಬರುತ್ತೆ, ಇಲ್ಲ ಟೈಟ್ ಬರುತ್ತೆ. ಅವ್ರ ಅಳತೆ ಬ್ಲೌಸ್ ಮೇಲೆ ಮಾಡೋದಿದ್ರೆ ಮೆಜರ್ಮೆಂಟ್ ತೊಗೊಂಡ್ರೆ ಕರೆಕ್ಟಾಗಿ ಬಂದಿರುತ್ತೆ ಅಲ್ವಾ? ಅವಾಗ ಹಿಂಗೆ ಇಟ್ಕೊಂಡ್ಬಂದಿದ್ದಾರೆ ಪೂರ್ತಿ ಇಲ್ಲಿವರೆಗೂ ಕಾಣತ್ತಾರ. ಹಿಂಗೆ ಇಟ್ಕೊಂಡು ಹಾಕ್ಕೊಳ್ಳಿ, ಸರಿಯಾಗಿ ಫಸ್ಟ್ ಬ್ಲೌಸ್ ಹಾಕ್ಕೊಳ್ಳಿ. ಅದೇ ಹಾಕೋಸಿದೆ ಅಂತ ಅದನ್ನೇ ಹಾಕೊಂಡ್ಬಂದಾರೆ. ಸರಿಯಾಗಿ ಹಾಕ್ಕೊಳ್ಳಿದ್ರೆ ಎಳ್ಕೊತಾನೆ ಇಲ್ಲ ಮೇಲಕ್ಕೆ, ಹಿಂಗೆ ಇಟ್ಕೊಳ್ತಿದ್ದಾರೆ. ಇಲ್ಲ, ಇದು ಹಿಂಗೆ ಬರುತ್ತೆ. ಫಸ್ಟ್ ಬ್ಲೌಸ್ ಹಾಕ್ಕೊಳ್ಳಿ. ನಾನು ಟ್ರೈನ್ ರೂಮ್ ಅಂತ ಇದ್ದೇ ಇರುತ್ತೆ.
ಹಾಕೊಂಡೇ ಬಂದಿದ್ರಲ್ಲ ಇಟ್ಕೊಳ್ಳಿ, ನಂದು ಅಳತೆ ಬ್ಲೌಸ್ ತೋರ್ಸಲ್ಲ ಫಸ್ಟು ಹೆಂಗಿತ್ತು ಅಂತ. ಫಸ್ಟು ನಾನು ಹೊಲ್ಸಿರೋ ಬ್ಲೌಸ್ ನಾನು ನೋಡ್ತೀನಿ, ಆಮೇಲೆ ನೀನು ಅಳತೆ ಬ್ಲೌಸ್ ನೋಡುವಂತೆ ಅಂತ ಹೇಳಿದ್ಮೇಲೆ ಹಾಕ್ಕೊಂಡ್ರೆ ಎಲ್ಲೂ ಇಲ್ಲ. ಇವಾಗ ಸ್ವಲ್ಪ ಲೂಸ್ ಇದೆ. ಕಾಮನ್ ಅಳತೆ ಬ್ಲೌಸ್ ಲೂಸ್ ಇರುತ್ತೆ, ನಾವು ಕೊಟ್ಟು ಅಳತೆ ಇಟ್ಕೊಂಡು ನೋಡ್ತೀವಿ ಲೂಸ್ ಇರುತ್ತೆ. ವೈಟ್ ನಿಮ್ದು ಅಳತೆ ಬ್ಲೌಸ್ ಹಾಕೊಳ್ಳಿ ಅಂದ್ಬಿಟ್ಟು ಅವ್ರು ಅಳತೆ ಬ್ಲೌಸ್ ಹಾಕೊಂಡಾಗ ಅದು ಸ್ಟಿಚ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಟ್ಟೆ. ಅಳತೆ ಬ್ಲೌಸ್ ಏನಾಗಿದೆ ಪೂರ್ತಿ ಲೂಸ್ ಇದೆ. ನನ್ನ ಬ್ಲೌಸ್ ನನಗೆ ಗೊತ್ತು, ನಾನು ಸ್ಟ್ರೈಟ್ ಒಂದು ಸ್ಟಿಚ್ ಹಾಕಿದ್ದೆ, ಚೆಸ್ಟ್ ಮೆಜರ್ಮೆಂಟ್ಗೂ ಇದಕ್ಕೂ ಸಿಂಕ್ ಆಗಲಿಲ್ಲ ಅಂದ್ರೆ ನಮಗೆ ಗೊತ್ತಿರುತ್ತೆ. ಒಂದು ಸ್ಟ್ರೈಟ್ ಆಗಿದ್ದೀನಿ, ಇನ್ನೂ ಲೂಸ್ ಇದೆ. ಇಲ್ಲ ನಂದು ಸರಿ ಇತ್ತು, ಸರಿ ನಾನು ಬಿಚ್ಚ ಹಾಕಿರ್ತೀನಿ. ಆಮೇಲೆ ಸರಿ ಏನು ಮಾತಾಡಲ್ಲ, ಇವಾಗ ಹಾಕೊಂಡಾಗ ಅಂತೇಳಿ ಅದ್ರ ಇರಲಿ ಆಮೇಲೆ ತಗೊಂಡೋಗ್ತಿಂದ ಸೈಲೆಂಟ್ ಆಗಿ. ದುಡ್ಡು ಕೊಡ್ಬೇಕಾದ್ರೆ ನಿಮಗೂ ಕೂಡ ಈ ಥರ ಆಗ್ತಾ ಇದೆ. ಓಕೆ, ಆದ್ರೂ ನೀವು ಧೈರ್ಯವಾಗೇ ಇರಬೇಕು. ನಿಮ್ಮ ಫೋಕಸ್ಸು ನೀವು ಹೊಲಿಯೋದು, ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ ಅಲ್ವಾ ಹೊಲಿಯೋದು. ಬ್ಲೌಸಲ್ಲಿ ಆದಷ್ಟು ಏನೂ ಪ್ರಾಬ್ಲಮ್ ಬರಲ್ಲ. ನನ್ನ ಕಟ್ಟಿಂಗಲ್ಲಿ ನೀವು ಮಾಡಿದರೆ ಲೂಸು ಟೈಟು ಒಂದೊಂದು ಪಾಯಿಂಟ್ ಬಂದಿದ್ರೆ ಒಂದೊಂದು ಸ್ಟಿಚ್ ಹಾಕ್ಕೊಡಿ. ಅಳತೆ ಬ್ಲೌಸಲ್ಲಿ ಕಲ್ಲ ಈ ಅಳತೆ ಬ್ಲೌಸಲ್ಲಿ ಇದನ್ನ ಹಾಕೊಂಡು ಮಾಡಿದಾಗ ಒಂದು ಸ್ಟಿಚ್ ಹಾಕ್ಬಿಟ್ಟು ಟೈಟ್ ಇದ್ರೆ ಒಂದು ಸ್ಟಿಚ್ ರಿಮೂವ್ ಮಾಡಿ, ಲೂಸ್ ಇದ್ರೆ ಒಂದು ಸ್ಟಿಚ್ ಹಾಕ್ಕೊಡಿ. ಈ ಭಾಗದಲ್ಲಿ ಟೈಟ್ ಇದ್ದಾಗ ಏನು ಮಾಡಬೇಕು ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಅದು ಫುಲ್ ಚೆಸ್ಟ್ ಪ್ರೆಸ್ ಆದಾಗ ಏನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಲ್ಲ, ಆ ಥರ ಮಾಡಿ ಬ್ಲೌಸ್ಗಳು ಪ್ರಾಬ್ಲಮ್ ಬರಲ್ಲ. ಓಕೆ, ಇದು ಓಕೆ ರಿಸಲ್ಟ್. ಈಗ ಅವಳು ಟೈಲರ್ ನೀನು ಕಸ್ಟಮರ್ ಬಾ ಬ್ಲೌಸ್ ಮಾಡಿ ಹೇಳ್ತೀನಿ. ಇಲ್ಲ ಅಂದ್ರೆ ಮತ್ತೆ ನಾನು ಎಂಟ್ರಿ ಕೊಡ್ಬೇಕಾಗತ್ತೆ. ಅವಾಗ ಕಡೆಗೆ ಹೋಗ್ತೀನಿ. ಬ್ಲೌಸ್ ಹೊಲ್ಕೊಳ್ಳಿ. ಎಷ್ಟಾಗಿತ್ತು? 550 ಬಾಡಿ ಸ್ಟೈಲ್ ಅಲ್ಲಪ್ಪ, ಚೆನ್ನಾಗಿ ಹೊಲಿತಾರೆ. ಪೈಪಿಂಗ್ ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ವಲ್ಪ ಕಡಿಮೆ ಮಾಡಿ, ಅಷ್ಟೊಂದೇನಿಲ್ಲ, ಎಲ್ಲ ಕಡೆ ಕಡಿಮೆ ಮಾಡ್ತಾರಲ್ಲ. ಇಲ್ಲ ಮೇಡಮ್, ಇವಾಗ ಟ್ರೆಂಡ್ ಬೇರೆ ಮತ್ತೆ ಇದು ಟೈಮಿಂಗ್ ಎಲ್ಲ ಜಾಸ್ತಿ. ಸೊ ಇಷ್ಟು ಬೇಗ 550 ಅಂಗಡಿಲೇ ಸಿಗುತ್ತೆ, ಕೊಡಿ ಅಂತ ವಾಪಸ್ ಹೋಗ್ಬೇಕು ತಾನೆ ನೀನು. ಅವಾಗ ಅವ್ರು 5 ರೂಪಾಯಿ ಕಮ್ಮಿ ಮಾಡ್ತಾಳೆ. ಮತ್ತೆ ಮೇಡಮ್ ಹತ್ರ 500 ರೂಪಾಯಿ, ನಾನೇ ಪರವಾಗಿಲ್ಲ 50 ರೂಪಾಯಿ ಅಲ್ಲ ಹೊಲಿಸ್ಕೊತೀನಿ. ಓಕೆ, ತಮಾಷೆಗೆ ಹೇಳಿದ್ದು. ಇವಾಗ ನೀನು ಅಮೌಂಟಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ, ಒಂದು 50 ರೂಪಾಯಿ ಹೆಚ್ಚು ಕಮ್ಮಿ ತಗೊಳ್ಳಿ, ಪರವಾಗಿಲ್ಲ ಕಸ್ಟಮರ್ಗಳಿಗೆ. ಓಕೆನಾ? ಈಗ ಏನಾದರೂ ಪ್ರಾಬ್ಲಮ್ ಬಂದಾಗ ಧೈರ್ಯ ಕೆಡಬಾರ್ದು ಮೇಯ್ನು. ಓಕೆ, ಅದೇನೋ ಪ್ರಾಬ್ಲಮ್ ಹೊಲ್ದುಬಿಟ್ಟಿದೆಯಲ್ಲ, ಪ್ರಾಬ್ಲಮ್ ಆಗಿದೆ. ಪ್ರಾಬ್ಲಮ್ ಆದಮೇಲೆ ಏನು ಮಾಡಬೇಕು? ಏನೋ ಲೂಸು ಟೈಟು ಮತ್ತೊಂದೇನೋ ಆಗಿರುತ್ತೆ, ಅದನ್ನ ಹೆಂಗೆ ಫೇಸ್ ಮಾಡಬೇಕು ಬರ್ತಾನೆ. ಈಗ ಬ್ಲೌಸ್ ಹೊಲಿದಿರಲ್ಲ, ಇದು ಟೈಟ್ ಆಗಿದೆ ಇಲ್ಲಿ. ಕೊಡಿ ಮೇಡಮ್, ನಾನು ಸ್ವಲ್ಪ ಇದನ್ನು ಇಟ್ಕೊಡ್ತೀನಿ, ಆಮೇಲೆ ಹಾಕಿ ಇಷ್ಟು ಬೇಗ ಒಪ್ಕೋಬಾರ್ದು. ಒಪ್ಕೊಬಿಟ್ರೆ ಅವ್ರಿಗೆ ಕೊಡಿಲಿ ಇಷ್ಟು ಬೇಗ ಒಪ್ಕೋಬಾರ್ದು. ಬೈಲಿ ನೋಡ್ಕೋವ, ಎಲ್ಲ ಕಸ್ಟಮರ್ ಒಂದೇ ಥರ ಇರಲ್ಲ. ನೀವುಗಳು ಧೈರ್ಯವಾಗಿರ್ಬೇಕು. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ಏನ್ರಿ ಗೀತಾ ಅವರೇ ಹಿಂಗ್ ಹೊಲ್ಬಿಟ್ಟಿದ್ದೀರಾ? ಈ ಫುಲ್ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ. ಎಲ್ರಿ ಕಲ್ತಿದ್ರಿ? ಹಿಂಗೆಲ್ಲ ಓದಿದ್ದೀರಾ? ನಾನು ಮತ್ತೆ ಸಿಗಿಸ್ತಾಳೆ. ಅಲ್ಲದೆ ಅವ್ರು ನೋಡಿದ್ರೆ ಅಷ್ಟು ಚೆನ್ನಾಗಿ ಹೇಳ್ತೀನಿ ಅಂತ ವಿಡಿಯೋಗಳಾಗ್ತಾವೆ. ನೀವ್ಯಾಕ್ರಿ ಹಿಂಗ್ ಕಣ್ಣೆದ್ರಿಗೊಂದ್ಸಲ ಹಾಕೊಂಡು ನೋಡಿ, ನಾನು ನೋಡ್ತೀನಿ. ನಾನ್ ರೆಡಿಯಾಗಿ ಬಂದಿನಪ್ಪ, ನಾನ್ ಬಿಚ್ಚಲ್ಲ ಹಾಕ್ತೀನಿ ಅಂತ ಹೇಳ್ತೀನಿ. ನಾಳೆ ಬನ್ನಿ. ನಾನು ಈಗ ಮದ್ವೆ ಕೊಟ್ಟಿನಿ, ರೆಡಿಯಾಗಿ ಬಂದಿರೋದು ಕಾಣಿಸ್ತಾ ಇಲ್ವಾ? ನಾನು ಬರ್ತೀನಿ. ಇಲ್ಲ, ನನಗೆ ಆಗಲ್ಲ. ನನಗೆ ಇವಾಗ ಬೇಕೇ ಬೇಕು. ನೀವೇನ್ ಮಾಡ್ತೀರಾ ಗೊತ್ತಿಲ್ಲ, ಇನ್ನು ನಾನು ದುಡ್ಡು ಕೊಟ್ಟು ಓಕೆ, ಒಂದು 5 ಮಿನಿಟ್ಸ್ ಇಲ್ಲ ಕೂತ್ಕೊಳ್ಳಿ, ನಾನು ಸರಿ ಮಾಡಿ. ಶೋಲ್ಡರ್ ಡ್ರಾಪ್ ಆಗುತ್ತೆ, ಇದೆಲ್ಲ ಲೂಸ್ ಇದೆ. ಹೆಂಗ್ ಸರಿ ಮಾಡ್ತೀರಾ? ಇಷ್ಟೆಲ್ಲ ನೀಟಾಗಿರೋದು ಹೆಂಗ್ ಬಿಚ್ಚುತ್ತೀರಾ? ಪೈಪಿಂಗ್ ಎಲ್ಲ ಮಾಡಿದಿರಲ್ಲ. ನಾನು ಮಾಡ್ಕೊಡ್ತೀನಿ ಮೇಡಮ್. ಅವ್ರೇನೋ ಹೇಳ್ಕೊಟ್ಬಿಟ್ರೆ ನೀವು ಅಲ್ಲೇ ಹೊಲ್ಬಿಡ್ತೀರಾ? ಮೇಡಮ್ ಅವರು ಪಕ್ಕ ಹೇಳ್ಕೊಟ್ಟಿದ್ದಾರೆ, ನಾನು ಅದೇ ಥರ ಫಾಲೋ ಮಾಡ್ತೀರಾ ಪಕ್ಕ? ನಾನೀಗ ಆ ಕಡೆಗೆ ಹೋಗಿ ಇನ್ನೊಂದ್ ಸ್ವಲ್ಪ ರೆಡಿಯಾಗಿ ಬರೋದ್ರೊಳಗೆ ರೆಡಿ ಆಗಿರ್ಬೇಕು. ಓಕೆ ಮೇಡಮ್. ಆದ್ರೆ ನೀವು ದುಡ್ಡು ಜಾಸ್ತಿ ತಗೋತೀರಪ್ಪ. ಆ ಮೇಡಮ್ ಎಷ್ಟೋ ಪರವಾಗಿಲ್ಲ, ಕೊಡ್ರಿ ಮೇಡಮ್ ಅವರೇ, ಪ್ರಾಬ್ಲಮ್ ಅಂದ್ರೆ ಸಾಕು, 50 ರೂಪಾಯಿ 100 ರೂಪಾಯಿ ಬಿಟ್ಟೆ ಕಳಿಸ್ತಾರೆ. ಓಕೆ ಮೇಡಮ್, ನಾವು ಒಂದು 25 ರೂಪಾಯಿ. ಓಕೆ, ಇದು ಧೈರ್ಯ ಇರಬೇಕು. ಮೇಯ್ನು ನಮ್ಮ ಫೇಸ್ ಅಲ್ಲಿ ಸ್ಮೈಲ್ ಇರಬೇಕು. ಅವ್ಳು ಸ್ಮೈಲ್ ನೋಡ್ತಾ ಇದ್ದಾಳೆ, ನಂಗೆ ಆವಾಜ್ ಹಾಕಕ್ಕೆ ಬರ್ತಾ ಇಲ್ಲ. ಆ ಥರ ನಾವು ಕಸ್ಟಮರ್ಗಳನ್ನ ಸ್ಮೈಲಿ ಫೇಸಲ್ಲಿ ತಮಾಷೆ ಮಾಡಿಕೊಂಡು ತಗೋಬೇಕೇ ಹೊರತು ಈಗ ಬಂದ್ರಪ್ಪ ಇವರು ಅಂದ್ಕೊಂಡು ಮುಖ ಉದಿಸ್ಕೊಂಡು ಕೂತ್ಕೊಳ್ಳೋದು ಟೈಲರ್ಗಳಿಗೆ ಅದು ಇರಬಾರ್ದು. ಮೇಯ್ನ್ ಕ್ವಾಲಿಟಿನೇ ಟೈಲರ್ಗಳಿಗೆ ತಾಳ್ಮೆ ಇರಬೇಕು. ನೀವು ನೋಡಿದ್ದೀರಾ ಎಷ್ಟು ತಾಳ್ಮೆ ಇದೆ ನನಗೆ ಅಂತ. ತಾಳ್ಮೆ ತುಂಬ ಇಂಪಾರ್ಟೆಂಟ್. ಏನಕ್ಕೆ ಅಂತಂದರೆ ನಮಗೆ ತಾಳ್ಮೆ ಇಲ್ಲ ಅಂದರೆ ನಮಗೆ ಮತ್ತೆ ನಾವು ತಪ್ಪು ಮಾಡಿದಾಗ ಟೆನ್ಷನ್ ಮಾಡ್ಕೋಬಾರ್ದು.
ಕೆಲವೊಂದ್ಸಲ ನಾವು ತಪ್ಪುಗಳು ಮಾಡ್ತೀವಿ ಬ್ಲೌಸ್ಗಳಲ್ಲಿ ಅರ್ಜೆಂಟ್ ಯಾಕಂದ್ರೆ ಎಲ್ಲರೂ ಕೆಲವೊಂದ್ಸಲ ನಮ್ಮವು ಸಣ್ಣ ಪುಟ್ಟವಾಗ್ತಾ ಇರ್ತವೆ, ಇಲ್ಲ ಅಂತ ತುಂಬ ಹೊಲಿಬೇಕಾದ್ರೆ ಆಗ್ತಾ ಇದ್ದಾಗ ಗಾಬರಿ ಆಗಬಾರ್ದು. ಮೇಯ್ನು ಕೂಲಾಗಿ ಹ್ಯಾಂಡ್ಲ್ ಮಾಡಬೇಕು. ನಂದೊಂದು ಇದು ನಡೀತು, ಹೇಳ್ತೀನಿ ಕುತ್ಕೊಳ್ಳಿ. ಇದು ನಿಮ್ಗೆ ಹೇಳಿದ್ದೀನಿ ಅನ್ಸುತ್ತೆ ಈ ಬ್ಯಾಚ್ ಅವ್ರಿಗೆ. ನಾನು ಮನೇಲಿ ಸ್ಟಾರ್ಟ್ ಮಾಡಿದಾಗ ಒಂದು ನನ್ನ ಸ್ಟೂಡೆಂಟೇ, ಫಸ್ಟ್ನೇ ಸ್ಟೂಡೆಂಟ್, ಅವ್ಳು ನೋಡ್ತಾ ಇದ್ರು ಹೌದಾ ಮ್ಯಾಮ್ ಅಂತ. ಇದುವರೆಗೂ ಅವ್ರಿಗೆ ಗೊತ್ತಿಲ್ಲ. ಫಸ್ಟ್ನೇ ಸ್ಟೂಡೆಂಟು, ನನ್ನ ಫಸ್ಟ್ನೇ ಸ್ಟೂಡೆಂಟು ಹೆಸರು ಮರ್ತೋಗಿದ್ದಾರೆ ನನಗೆ. ಅವರು ತಂಗಿದು 10 ಅವ್ರ 10ನೇ ಕ್ಲಾಸ್ ಫಂಕ್ಷನ್ ಇರುತ್ತಲ್ಲ, ಅದ್ರ ಸೀರೆನ ಹೊಲಿಯಕ್ಕೆ ಕೊಟ್ಟಿದ್ರು.